ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಕೀರ್ತಿಮುಖ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಕೀರ್ತಿಮುಖ ಎಂದರೇನು, ಕೀರ್ತಿಮುಖದ ಮಹತ್ವವೇನು, ಇದರ ಹಿಂದಿನ ಹಿನ್ನೆಲೆಯೇನು, ಇದರ ಬಗ್ಗೆ ಒಂದೊಂದಾಗಿ ನಿಮಗೆ ಹೇಳಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನೀವು ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ದೇವಸ್ಥಾನಕ್ಕಾದರೂ ಹೋಗಿ, ಅಲ್ಲಿ ನಿಮಗೆ ದೇವಸ್ಥಾನದ ಹಿಂದೆ ಇರುವ ಪ್ರಭಾವಳಿಯ ಮೇಲೆ ಕೀರ್ತಿ ಮುಖದ ಒಂದು ಚಿಹ್ನೆ ಇರುತ್ತದೆ. ಅಥವಾ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ರಾಜಗೋಪುರಗಳಲ್ಲಿಯೂ ಸಹ ಕೀರ್ತಿ ಮುಖದ ಒಂದು ವಿಶೇಷವಾದ ವಿಚಿತ್ರವಾದ ಆಕಾರವುಳ್ಳ ಶಿಲ್ಪಕಲೆಯ ಬಗ್ಗೆ ಸಾಮಾನ್ಯವಾಗಿ ನೀವು ನೋಡಿಯೇ ಇರುತ್ತೀರಿ. ಇಂತಹ ಕೀರ್ತಿಮುಖದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೋಸ್ಕರ ನೀಡಲಿದ್ದೇವೆ. ಹೌದು ವೀಕ್ಷಕರೇ, ಕೀರ್ತಿಮುಖ ಎಂದರೆ ಹಿಂದೂ ಮತ್ತು ಬೌದ್ಧ ವಾಸ್ತುಶಿಲ್ಪದಲ್ಲಿ ವಿಶೇಷವಾಗಿ ದೇವಾಲಯಗಳ ಪ್ರವೇಶ ದ್ವಾರ, ಗೋಡೆಗಳು ಅಥವಾ ಶಿಖರಗಳ ಮೇಲೆ ಕಂಡುಬರುವಂತಹ ಬೃಹತ್ ಕೋರೆಹಲ್ಲುಗಳುಳ್ಳ ಭಯಾನಕವಾದ ಆದರೆ ಅಲಂಕಾರಿಕ ಮುಖ. ಅಷ್ಟೇ ಅಲ್ಲ, ಇದು ಶಿವನ ಕೋಪದಿಂದ ಜನಿಸಿದವನು ಎಂದು ಪೌರಾಣಿಕ ಹಿನ್ನೆಲೆ ಹೊಂದಿದ್ದು, ಅಹಂಕಾರದ ನಾಶ, ನಮ್ರತೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುವ ಸಂಕೇತವಾಗಿ ಇದನ್ನು ಬಳಸಲಾಗುತ್ತದೆ. ಕೀರ್ತಿಮುಖದ ಪ್ರಮುಖ ವಿವರಗಳು. ಹೌದು ವೀಕ್ಷಕರೇ, ಅರ್ಥ ಮತ್ತು ಲಕ್ಷಣ. ಸಂಸ್ಕೃತದಲ್ಲಿ ಕೀರ್ತಿ ಎಂದರೆ ಖ್ಯಾತಿ, ಮುಖ ಎಂದರೆ ಮುಖ. ಇದನ್ನು ಹೆಚ್ಚಾಗಿ ಸಿಂಹದ ಮುಖದಂತಹ ಯಾಲಿ ಆಕೃತಿಯಲ್ಲಿ ಕೆತ್ತಲಾಗಿರುತ್ತದೆ. ಕೀರ್ತಿ ಮುಖದ ಪೌರಾಣಿಕ ಹಿನ್ನೆಲೆ. ಕೀರ್ತಿ ಮುಖವನ್ನು ವೈಭವದ ಮುಖ ಎಂದು ಅನುಮೋದಿಸಲಾಗುತ್ತದೆ. ಅಂದರೆ ಬೃಹತ್ ಕೋರೆಹಲ್ಲುಗಳು ಮತ್ತು ತೆರೆದ ಬಾಯಿಯನ್ನು ಹೊಂದಿರುವ ನುಂಗುವ ಉಗ್ರ ಮುಖದ ಹೆಸರಾಗಿದೆ. ಇದು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಹಿಂದೂ ದೇವಾಲಯ ವಾಸ್ತುಶಿಲ್ಪದ ಪ್ರತಿಮಾಶಾಸ್ತ್ರದಲ್ಲಿ ಬಹಳ ಸಾಮಾನ್ಯವಾಗಿ ಮತ್ತು ಬೌದ್ಧ ವಾಸ್ತುಶಿಲ್ಪದಲ್ಲಿಯೂ ಹೆಚ್ಚಾಗಿ ಕಂಡುಬರುತ್ತದೆ. ಸಮುದ್ರದಲ್ಲಿ ವಾಸಿಸುವ ಮಕರದಂತಹ ಇತರ ಹಿಂದೂ ಪೌರಾಣಿಕ ಜೀವಿಗಳಿಗಿಂತ ವಿಭಿನ್ನವಾಗಿ ಕೀರ್ತಿ ಮುಖವು ಮೂಲಭೂತವಾಗಿ ಕಲೆಯಲ್ಲಿ ಅಲಂಕಾರಿಕ ಲಕ್ಷಣವಾಗಿದೆ. ಇದು ಸ್ಕಂದ ಪುರಾಣ ಮತ್ತು ಶಿವಪುರಾಣದಂತಹ ದಂತಕಥೆಗಳಲ್ಲಿ ಮೂಲವನ್ನು ಹೊಂದಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ಮುಖ ಎಂಬ ಪದವು ಮುಖವನ್ನು ಸೂಚಿಸಿದರೆ, ಕೀರ್ತಿ ಎಂಬ ಪದವು ಖ್ಯಾತಿ, ವೈಭವವನ್ನು ಸೂಚಿಸುತ್ತದೆ. ಹಾಗೆಯೇ ಕೀರ್ತಿ ಮುಖನ ಕಥೆಯು ಅಸುರ ರಾಜ ಜಲಂಧರ ಅಸಾಧಾರಣ ತಪಸ್ಸಿನಿಂದ ತನಗೆ ಅದಮ್ಯ ಶಕ್ತಿಯನ್ನು ಸಂಗ್ರಹಿಸಿಕೊಂಡನು. ಅಷ್ಟೇ ಅಲ್ಲ, ಸಮಯದಿಂದ ಪ್ರಾರಂಭವಾಗುತ್ತದೆ ಎಂಬುದು ಈ ಒಂದು ಕಥೆಯ ಹಿಂದಿನ ಮಾಹಿತಿ. ಜಲಂಧರನು ಹೆಮ್ಮೆಯ ಭರದಲ್ಲಿ ಅವನು ತನ್ನ ದೂತ ಹಿಂದೂ ದೇವತೆ ರಾಹುಗಳನ್ನು ಕಳುಹಿಸಿದನು. ಅವನ ಮುಖ್ಯ ಕಾರಣವೆಂದರೆ ಚಂದ್ರನನ್ನು ಗ್ರಹಣ ಮಾಡುವುದು. ಶಿವನು ತನ್ನ ಹೊಳೆಯುವ ಆಭರಣವಾದ ವಧು ಪಾರ್ವತಿಯನ್ನು ತ್ಯಜಿಸಬೇಕು. ಶಿವನ ತಕ್ಷಣದ ಉತ್ತರವೇನೆಂದರೆ ಅವನ ಮೂರನೇ ಕಣ್ಣಿನಿಂದ ಶಕ್ತಿಯ ಅಗಾಧವಾದ ಸ್ಫೋಟವನ್ನು ಸ್ಫೋಟಿಸುವುದು. ಅದು ಭಯಾನಕ ಸಣಕಲ್ಲು ಹಸಿದ ಸಿಂಹವನ್ನು ಸೃಷ್ಟಿಸಿತು. ಭಯಭೀತರಾದ ರಾಹು ಶಿವನ ಕರುಣೆಯನ್ನು ಬಯಸಿದ್ದನು. ಅದಕ್ಕೆ ಶಿವನು ಒಪ್ಪಿದನು. ಹಸಿದ ಸಿಂಹವನ್ನು ಪೋಷಿಸಲು ಜೀವಿಯ ಮಾನವರ ಸ್ವಾರ್ಥ, ದುರಾಸೆ ಮತ್ತು ಬಾಂಧವ್ಯವನ್ನು ತಿನ್ನಬೇಕೆಂದು ಶಿವನು ಸೂಚಿಸಿದನು. ಫಲಿತಾಂಶದ ಸಂತೋಷಗೊಂಡ ಶಿವನು ಅದಕ್ಕೆ ಅದ್ಭುತ ಮುಖ ಎಂದು ಹೆಸರನ್ನು ನೀಡಿದನು ಮತ್ತು ಅದು ಯಾವಾಗಲೂ ತನ್ನ ದೇವಾಲಯಗಳ ಬಾಗಿಲಿನಲ್ಲಿ ಇರಬೇಕು ಎಂದು ಘೋಷಿಸಿದನು. ಹೀಗಾಗಿ ಕೀರ್ತಿ ಮುಖವು ಶಿವನ ಸಂಕೇತವಾಗಿದೆ. ಕೀರ್ತಿ ಮುಖವನ್ನು ಹೆಚ್ಚಾಗಿ ದೇವಾಲಯದ ಶಿಖರವನ್ನು ಅಥವಾ ದೇವಾಲಯ ಚಿತ್ರವನ್ನು ಏರುವ ಲಕ್ಷಣವಾಗಿ ಬಳಸಲಾಗುತ್ತದೆ. ವಿಶೇಷವಾಗಿ ದಕ್ಷಿಣ ಭಾರತೀಯ ವಾಸ್ತುಶಿಲ್ಪದಲ್ಲಿ ಜಿಮ್ಮರ್ ಬರೆಯುವಂತೆ ಕೀರ್ತಿ ಮುಖವು ಪ್ರಾಥಮಿಕವಾಗಿ ರಾಕ್ಷಸನ ಮುಖವಾಡವಾಗಿ ಹೊಸ್ತಲಿನ ಭಯಾನಕ
ವಿಸ್ಮಯಕಾರಿ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಮುಖವನ್ನು ಕೆಲವೊಮ್ಮೆ ಮತ್ತೊಂದು ಶಿಲ್ಪಕಲಾ ಅಂಶವಾದ ಸಿಂಹಮುಖ ಇದರೊಂದಿಗೆ ಗೊಂದಲಗೊಳಿಸಲಾಗುತ್ತದೆ. ಆದಾಗ್ಯೂ ಕೀರ್ತಿ ಮುಖದಲ್ಲಿಯೂ ಅದು ನುಂಗುವಲ್ಲಿ ತೊಡಗಿಸಿಕೊಳ್ಳಬೇಕು, ಏಕೆಂದರೆ ಕೀರ್ತಿ ಮುಖವು ಎಲ್ಲವನ್ನ ಸೇವಿಸುವ ವ್ಯಕ್ತಿಯಾಗಿದೆ. ಉಬ್ಬಿದ ಕಣ್ಣುಗಳನ್ನು ಹೊಂದಿರುವ ಈ ಉಗ್ರ ಮುಖವು ಅನೇಕ ಹಿಂದೂ ದೇವಾಲಯಗಳಲ್ಲಿ ಒಳಗಿನ ಗರ್ಭಗುಡಿಯ ದ್ವಾರದ ಲಿಂಟಲ್ ಮೇಲೆ ಅಲಂಕಾರವಾಗಿ ಕುಳಿತಿದೆ. ಇದು ದೇವಾಲಯದ ಪ್ರವೇಶವನ್ನು ಗುರುತಿಸುವ ಮರುಹೀರಿಕೆಯನ್ನು ಸೂಚಿಸುತ್ತದೆ. ದ್ರಾವಿಡ ವಾಸ್ತುಶಿಲ್ಪ ಮತ್ತು ಇತರೆಡೆಯಲ್ಲಿ ಇದು ಗವಾಕ್ಷ, ಕುಡು, ನಾಸಿ ಲಕ್ಷಣಗಳ ಮೇಲೆ ಅಗ್ರಸ್ಥಾನದಲ್ಲಿ ಇರುತ್ತದೆ. ಹೆಚ್ಚಾಗಿ ಇದು ಕೇವಲ ಮುಖ. ವಾಸ್ತವವಾಗಿ ಆಗಾಗ್ಗೆ ಮೇಲಿನ ದವಡೆ ಮತ್ತು ಮುಖದ ಮೇಲ್ಭಾಗ ಮಾತ್ರ ಗೋಚರಿಸುತ್ತದೆ. ಆದರೂ ಕೆಲವು ಸ್ಥಳಗಳಲ್ಲಿ ಇದರ ತೋಳುಗಳನ್ನು ಸಹ ಚಿತ್ರಿಸಲಾಗಿದೆ. ಶಿವನ ಜಡೆ ಕೂದಲಿನಲ್ಲಿಯೂ ಈ ಲಕ್ಷಣವನ್ನು ಕೆಲವೊಮ್ಮೆ ಕಾಣಬಹುದು. ಪೌರಾಣಿಕ ಕಥೆಯ ಪ್ರಕಾರ, ಶಿವಪುರಾಣದ ಪ್ರಕಾರ, ಜಲಂಧರನ ದೂತನಾದ ರಾಹುವು ಶಿವನಿಗೆ ಅವಮಾನ ಮಾಡಿದಾಗ ಶಿವನು ತನ್ನ ಹಣೆಯ 3ನೇ ಕಣ್ಣಿನಿಂದ ಒಂದು ಭಯಾನಕ ಜೀವಿಯನ್ನು ಸೃಷ್ಟಿಸಿದನು. ಅವನೇ ಕೀರ್ತಿಮುಖ ಆಗಿತ್ತು. ಆ ಜೀವಿ ರಾಹುವನ್ನು ತಿನ್ನಲು ಹೋದಾಗ ರಾಹುವು ಶಿವನಿಗೆ ಶರಣಾದನು. ಶಿವನು ಆ ಜೀವಿಗೆ ಕೀರ್ತಿಮುಖ ಎಂದು ಹೆಸರಿಟ್ಟು, ನಿನ್ನನ್ನು ನೀನೇ ತಿನ್ನು, ನೀನು ಎಲ್ಲರಿಗೂ ಶರಣಾಗತಿಯ ಸಂಕೇತವಾಗಿರುತ್ತೀಯ ಎಂದು ಆಜ್ಞಾಪಿಸುತ್ತಾನೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಕೀರ್ತಿ ಮುಖದ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.